ಇವತ್ತು ನಾವು ದಶಮಾಂಶಗಳ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಒಂದು ಚಟುವಟಿಕೆ ಮಾಡ್ತಿದ್ದೇನೆ. ಸೊ ಈ ಚಟುವಟಿಕೆ ಗುಂಪಿನ ಚಟುವಟಿಕೆ ಇರುತ್ತೆ. ಸೊ ಈ ಚಟುವಟಿಕೆಯಲ್ಲಿ ಏನು ಮಾಡಬೇಕು, ಈ ಥರದ್ದು ನಾನು ಒಂದು ಚೀಟಿ ಕೊಡ್ತೀನಿ. ನೀವೆಲ್ಲರೂ ಫಸ್ಟ್ ಗುಂಪು ಮಾಡಬೇಕು. ಓಕೆ, ಗುಂಪು ಮಾಡಿಬಿಟ್ಟು ನೀವು ಯಾವ ವಸ್ತು ಅಳತೆ ಮಾಡ್ತೀರಾ ಅಂತ ಅದು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಆದಮೇಲೆ ಅಳತೆ ಮಾಡಿರುವ ಸಂಖ್ಯೆ, ದಶಮಾಂಶ ಸಂಖ್ಯೆ ಇರುತ್ತೋ, ಪೂರ್ಣ ಸಂಖ್ಯೆ ಯಾವ ಸಂಖ್ಯೆ ಇರುತ್ತೋ ಅದು ಇಲ್ಲಿ ಬರಿಬೇಕು. ಓಕೆ, ಅದಾದ್ಮೇಲೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಬಂದು ಇಲ್ಲಿ ಹೇಳಬೇಕು. ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಆ ದಶಮಾಂಶಗಳ ಸಂಖ್ಯೆಗಳನ್ನು ಜೋಡಿಸಬೇಕು. ಓಕೆ, ಆಮೇಲೆ ಇಲ್ಲಿ ಬಂದು ಪ್ರೆಸೆಂಟೇಷನ್ ಮಾಡಬೇಕು. ಈ ಅಳತೆ ಮಾಡೋದಕ್ಕೋಸ್ಕರ ನಾನು ಟೇಪು, ಓಕೆ, ಇಂಚಸ್ ಟೇಪ್, ಫೀಟ್ ಟೇಪ್, ಆ ಥರ ಟೇಪ್ ಕೊಡ್ತಾ ಇದ್ದೀನಿ. ನೀವು ಯಾವ ಥರ ಅಳತೆ ಮಾಡಬೇಕು ಅದು ನಿಮ್ಮ ಇಷ್ಟ. ಉದ್ದದ ಅಳತೆ ಬೇಕಾ, ಎತ್ತರ ಅಳತೆ ಬೇಕಾ, ಸೊ ಯಾವುದರಲ್ಲಿ ಫೀಟ್ನಲ್ಲಿ ನೋಡ್ತೀರಾ, ಸೆಂಟಿಮೀಟರ್ನಲ್ಲಿ ನೋಡ್ತೀರಾ, ಇಲ್ಲ ಮಿಲಿಮೀಟರ್ನಲ್ಲಿ ನೋಡ್ತೀರಾ, ಆ ಅಳತೆ ಮಾಡೋದು ನಿಮ್ಮ ಮೇಲೆ. ಓಕೆ, ನಿಮ್ಮ ಇಷ್ಟ. ಸೊ ಶುರು ಮಾಡೋಣ. ಸೊ ನಾವು ಪ್ರಾರಂಭಿಸೋಣ. ಸೊ ನಾನು ಒಂದು ಇದು ಚೀಟಿ ಕೊಡ್ತೀನಿ, ಇದೆಲ್ಲ ಅಳತೆ ನೀವೇ ಮಾಡಬೇಕು. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಇರಬೇಕು, ಕರೆಕ್ಟಾಗಿ ಇಡ್ರಿ, ಕರೆಕ್ಟಾಗಿ ನೋಡ್ರಿ ಅಳತೆ. ಎಂಡಿಂದ ಇಲ್ಲಿಂದ ಹಾಂ ಮಾಡಿ ಮಾಡ್ತಾ ಇದ್ದೀರಾ? ಮಾಡ್ರಿ 2 feet, 3 feet, 4 feet, 5 feet, 6 feet. ಬರೀರಿ, ಕರೆಕ್ಟಾಗಿ 6 feet ಇದೆಯೋ ಬರೀರಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸುರೇಶ್ ಕುಮಾರ್. ನಾವು 6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಚರ್ಚಿಸುತ್ತಿರುವ ವಿಷಯ ದಶಮಾಂಶ ಏರಿಕೆ ಮತ್ತು ಇಳಿಕೆ ಕ್ರಮ. ನಾವು ಅಳತೆ ಮಾಡಿರುವ 4 ವಸ್ತುಗಳು: ಮೇಜು, ಟಿವಿ, ಬಾಗಿಲು. ಮೇಜಿನ ಅಳತೆ 6 ಫೀಟ್ 0.1, ಟಿವಿ ಅಳತೆ 5.7 ಫೀಟ್, ಬಾಗಿಲು 7.3 ಫೀಟ್, ಗೋಡೆ 8.1 ಫೀಟ್ಗಳು. ಏರಿಕೆ ಕ್ರಮ: ಟಿವಿ 5.1 ಫೀಟ್, ಮೇಜು 6.2 ಫೀಟ್, ಬಾಗಿಲು 7.3 ಫೀಟ್, ಗೋಡೆ 8.1 ಫೀಟ್. ಇಳಿಕೆ ಕ್ರಮ: ಗೋಡೆ 8.1 ಫೀಟ್, ಬಾಗಿಲು 7.3 ಫೀಟ್, ಮೇಜು 6.2 ಫೀಟ್, ಟಿವಿ 5.1 ಫೀಟ್. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬೆಟ್ಟಸೂರು. ನಾವು ಚರ್ಚಿಸುವ ವಿಷಯ ಅಳತೆ ಸೆಂಟಿಮೀಟರ್, ಎತ್ತರ, ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ನನ್ನ ಎತ್ತರ 150.2 ಸೆಂಟಿಮೀಟರ್, ಅನಿತಾ ಎತ್ತರ 140.2 ಸೆಂಟಿಮೀಟರ್, ಲಕ್ಷ್ಮಿ 134.6 ಸೆಂಟಿಮೀಟರ್, ಈನಾ 130.2 ಸೆಂಟಿಮೀಟರ್. ಧನ್ಯವಾದಗಳು. ಏರಿಕೆ ಕ್ರಮದಲ್ಲಿ ಈನಾ 130.2 ಸೆಂಟಿಮೀಟರ್, ಲಕ್ಷ್ಮಿ 134.6 ಸೆಂಟಿಮೀಟರ್, ಅನಿತಾ 140.2 ಸೆಂಟಿಮೀಟರ್, ಅಮೃತ 150.2 ಸೆಂಟಿಮೀಟರ್. ಈಗ ಇಳಿಕೆ ಕ್ರಮದಲ್ಲಿ
ನಾವೆಲ್ಲರೂ ನಿಂತಿರೋದು ನಾವು ಎಲ್ಲರೂ ನಿಂತಿರೋದು ಇಳಿಕೆ ಕ್ರಮದಲ್ಲಿ. ಅಮೃತ 150.2 ಸೆಂಟಿಮೀಟರ್